हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मेतान् सशास्त्रप्रवचनासक्तान् निरमिलार्यान् गुरून् भजे। पृथ्वीमण्डलमध्यस्याः पूर्णबोधमतानगाः वैष्णवाः विष्णुपदीयाः तान् नमस्ते गुरुमम। हरिः ओಂ ಶ್ರೀಶಾಃ ಪಾಹಿ. ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರ ರಚಿತ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗದ್ಯಮಾಲೆಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯವಾಚಿ. ವರದರು ಎಂದರೆ ಶ್ರೇಷ್ಠವಾದ ಜೀವರು, ಅಂದರೆ ಸಾತ್ವಿಕ ಜೀವರು ಎಂದರ್ಥ. ಆದರೆ ಜೀವರು ಅನಂತ ಸಂಖ್ಯೆಯಲ್ಲಿದ್ದಾರೆ ಎಂಬುದನ್ನು ಸೂಚಿಸುವುದಕ್ಕೋಸ್ಕರವಾಗಿ ಜೀವಗಣಾಃ ಹರೇರನುಚರಾಃ ನೀಚೋಚ್ಚ ಭಾವಂ ಗತಃ ಎಂಬುದನ್ನು ಶ್ರೀ ಪುರಂದರದಾಸರು ನಮಗೆ ಮನದಟ್ಟು ಮಾಡಿಕೊಡುತ್ತಿದ್ದಾರೆ. ನಾವು ಅನಂತ ಜೀವರಾಶಿಗಳನ್ನು ಸಮಗ್ರವಾಗಿ ತಿಳಿಯಲು ಹೇಗೆ ಸಾಧ್ಯ? ಪರಬುದ್ಧಿ ಅಪ್ರತ್ಯಕ್ಷತ್ವಾತ್. ಆದ್ದರಿಂದ ನಾವು ಒಬ್ಬ ವ್ಯಕ್ತಿಯನ್ನು ತಿಳಿಯಕ್ಕೆ ಅವನ ಜೊತೆಯಲ್ಲೇನ ವಾಸ ಮಾಡಬೇಕು, ಎಷ್ಟು ದಿನ ವಾಸ ಮಾಡಬೇಕು, ಹೀಗೆ ವಾಸ ಮಾಡೋದ್ರಿಂದ ನಮಗೆ ಪ್ರಯೋಜನವೇನು? ಇದೆಲ್ಲ ಪ್ರಶ್ನೆ ಹಾಕಿಕೊಂಡಾಗ ಯಾವೊಬ್ಬ ಜೀವನು ತಮ್ಮ ಸ್ವಭಾವ ಮತ್ತೊಬ್ಬರ ಸ್ವಭಾವವನ್ನು ತಿಳಿಯೋದ್ರಿಂದ ಮಾತ್ರ ಮೋಕ್ಷ ಉಂಟಾಗುವುದಿಲ್ಲ. ತಾನು ಹೇಗೆ ಭಿನ್ನನಾಗಿದ್ದಾರೆ, ಪರರು ಹೇಗೆ ತಮಗೆ ಭಿನ್ನರಾಗಿದ್ದಾರೆ ಎಂಬುದನ್ನು ದ್ವಿಧಂ ಅಂದರೆ ದ್ವೈತಮತ, ಅಂದರೆ ತಾನು ಆ ಜೀವನಿಂದ ಭಿನ್ನನಾಗಿದ್ದೇನೆ ಗುಣತಃ. ನನ್ನ ಇಚ್ಛೆ ಬೇರೆ, ಅವನ ಇಚ್ಛೆ ಬೇರೆಯಾಗಿದೆ. ನನ್ನ ಕರ್ಮ ಬೇರೆಯಾಗಿದೆ, ಅವನ ಕರ್ಮ ಬೇರೆಯಾಗಿದೆ. ನನ್ನ ಅಸ್ತಿತ್ವವೇ ಬೇರೆಯಾಗಿದೆ, ಇವನ ಅಸ್ತಿತ್ವ ಬೇರೆಯಾಗಿದೆ ಎಂಬುದನ್ನಾಗಿ ಸ್ವರೂಪ ಪ್ರವೃತ್ತಿ ಪ್ರಮಿತಿಗಳಲ್ಲಿ ನಾವು ಸ್ಪಷ್ಟವಾದ ಭೇದವನ್ನು ಕಂಡುಕೊಳ್ಳುತ್ತೇವೆ. ಜೀವನ ಲಕ್ಷಣವನ್ನು ವೇದದಲ್ಲಿ, ಉಪನಿಷತ್ತಲ್ಲಿ, ಆಗಮದಲ್ಲಿ ತಿಳಿಸಿದ್ದು, ಅದು ಪ್ರತಿಯೊಬ್ಬ ಜೀವರು ಮತ್ತೊಬ್ಬ ಜೀವನನ್ನು ಸಂಪರ್ಕಿಸಿದಾಗ ಮೂಲಭೂತವಾಗಿ ತಿಳಿಯತಕ್ಕಂಥದ್ದು ಭಿನ್ನ ಜೀವ ಭಿನ್ನ ಕರ್ಮ ಎಂಬುದು. ಇದರಿಂದ ನಮಗೆ ಏನು ತಿಳಿಯುತ್ತದೆ? ನಾವು ಒಬ್ಬರ ಕರ್ಮವನ್ನು ಪ್ರೇರಣೆ ಮಾಡುವಂತೆ ಶಕ್ತಿ ನಮಗೆ ಇರುವುದಿಲ್ಲ. ನಾವು ಹೇಳಿದ ಮೇಲೆ ಒಬ್ಬರ ಕರ್ಮ ಮಾಡಬೇಕು ಎಂಬತಕ್ಕಂಥದ್ದು ಇಲ್ಲ. ಏಕೆಂದರೆ ಅನಾದಿ ಕಾಲದಿಂದಲೂ ಎಲ್ಲ ಜೀವರು ಯಾರೂ ಸುಮ್ಮನೆ ಕುಳಿತುಕೊಂಡಿರುವುದಿಲ್ಲ. ಕ್ಷಣಮಪಿ ತಿಷ್ಟಂ ಜಾತಂ ಅಕರ್ಮಕೃತು ಎಂಬ ವೇದವ್ಯಾಸರ ವಾಕ್ಯ. ಯಾವ ಜೀವರು ಖಾಲಿ ಕುಳಿತುಕೊಂಡಿರುವುದಿಲ್ಲ, ಕರ್ಮ ಮಾಡುತ್ತಲೇ ಇರುತ್ತಾರೆ. ಆ ಕರ್ಮ ಎಂಬುದು ಅವನ ಯೋಗ್ಯತಾನುಸಾರವಾಗಿ ಇರುತ್ತದೆ. ಯೋಗ್ಯತಾನುಸಾರವಾಗಿರತಕ್ಕಂಥ ಕರ್ಮ ಅದೇ ಇಂದಿನ ಕರ್ಮ. ನಾಳೆ ಅದು ಸಂಸ್ಕಾರ ರೂಪವಾಗಿ ಇದ್ದು ಅದರ ಫಲವನ್ನು ಕೊಡುತ್ತದೆ. ಆ ಫಲ ಪುಣ್ಯ ಅಥವಾ ಪಾಪ ಎಂದಾಗುತ್ತದೆ. ಇದು ನಿತ್ಯ ನಿರಂತರವಾಗಿ ಪ್ರವಾಹ ರೂಪದಲ್ಲಿ ಹರಿದು ಬರುತ್ತಿರುವ ಜೀವನ
ಸಂಸ್ಕಾರ ಇದು ನಮ್ಮಲ್ಲಿ ಕಾಣಬಹುದು, ಅನಂತ ಜೀವರಲ್ಲೂ ಇದೆ ಎಂದು ತಿಳಿಯಬಹುದು ಆಗಮದಿಂದ. ಹೀಗೆ ತಿಳಿಯುವುದರಲ್ಲಿ 3 ವಿಧ ಜೀವರು, ಸಾತ್ವಿಕರು, ರಾಜಸರು ಮತ್ತು ತಾಮಸರು ಎಂಬ 3 ವಿಧ ಜೀವರನ್ನು ಶ್ರದ್ಧಾತ್ರಯ ವಿಭಾಗ ಎಂಬುದರಲ್ಲಿ ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನು ಉದ್ದೇಶ ಮಾಡಿಕೊಂಡು ಎಲ್ಲ ಜೀವರಿಗೂ ತಿಳಿಸಿಕೊಟ್ಟಿದ್ದಾನೆ. ಮತ್ತು ಶ್ರದ್ಧಾತ್ರಯ ಎಂಬುದರಲ್ಲಿ ನಿಮ್ಮ ಸ್ವರೂಪ ಜ್ಞಾನ ನೀವು ಮಾಡಿಕೊಳ್ಳಿರಿ. ಆಗಮದಲ್ಲಿ ಉಕ್ತವಾದದ್ದು ಶ್ರದ್ಧಾತ್ರಯ ಎಂಬುದರಲ್ಲಿ ನೀವು ಯಾವ ಶ್ರದ್ಧೆಯಲ್ಲಿ ಇದ್ದೀರಿ, ಈ ಶ್ರದ್ಧೆಯಿಂದ ನಿಮ್ಮ ಮಾರ್ಗ ಹೇಗಿರುತ್ತದೆ, ನಿಮ್ಮ ಫಲ ಹೇಗಿರುತ್ತದೆ ಮತ್ತು ನಿಮ್ಮ ಅಂತಿಮ ಹೇಗೆ ಒದಗಿ ಬರುತ್ತದೆ ಎಂಬುದನ್ನು ತಿಳಿದುಕೋಸ್ಕರವಾಗಿ ಎಲ್ಲ ಜೀವರು ಈ ಸಂಸಾರ ಅವಸ್ಥೆಗೆ ಬಂದಿದ್ದಾರೆ. ಇದರಿಂದ ಮುಕ್ತರಾದವರು ಅನಂತ ಜೀವರು ಮುಕ್ತಾವಸ್ಥೆಯಲ್ಲಿ ಮೋಕ್ಷದಲ್ಲಿ ಇದ್ದಾರೆ, ನಿತ್ಯ ಸಾಂತಾನಿಕ ಲೋಕದಲ್ಲಿದ್ದಾರೆ, ಅಂಧಮತಮನಸ್ಸಿನಲ್ಲೂ ಇದ್ದಾರೆ. ದೇವ ದ್ವಿಜ ಗುರು ಪ್ರಾಜ್ಞಾ ಪೂಜನಂ ಶೌಚಮಾರ್ಜನಂ ಬ್ರಹ್ಮಚರ್ಯಂ ಅಹಿಂಸಂ ಚ ಶಾರೀರಂ ತಪ ಉಚ್ಯತೆ. ದೇವತೆಗಳು, ಬ್ರಾಹ್ಮಣರು, ಗುರುಗಳು, ಜ್ಞಾನಿಗಳು ಇವರ ಪೂಜೆ, ಬಾಹ್ಯ ಮತ್ತು ಆಂತರಿಕ ಶುದ್ಧಿ, ಪ್ರಾಮಾಣಿಕತೆ, ಬ್ರಹ್ಮಚರ್ಯ, ಪ್ರಾಣಿಹಿಂಸೆ ಮಾಡದಿರುವುದು ಇವೆಲ್ಲವೂ ಶಾರೀರಿಕ ತಪಸ್ಸು ಎನಿಸುತ್ತದೆ. ಜ್ಞಾನ, ಭಕ್ತಿ, ವೈರಾಗ್ಯಾದಿ ಗುಣಗಳಿಂದ ಸಮಾನರಾದ ಜ್ಞಾನಿಗಳ ಪೂಜೆಯನ್ನು ತಾರತಮ್ಯದಿಂದ ಮಾಡಬಾರದು. ನಾವು ಲೋಕದಲ್ಲಿ ಅನೇಕ ರೀತಿಯ ಜನಗಳನ್ನು ನೋಡುತ್ತೇವೆ, ತಾರತಮ್ಯ ಭಾವವನ್ನು ಮಾಡುತ್ತಾರೆ. ಇದರ ಅರ್ಥವಂದ್ರೇನು? ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣವನ್ನು ಹಚ್ಚುವಂತೆ ಉತ್ತಮ ಗುಣ ಸಂಪನ್ನರಾದವರನ್ನು ಸಹ ಅಧಮ ಗುಣ ಉಳ್ಳತಕ್ಕಂಥವರನ್ನು ಉಚ್ಚ ಮಟ್ಟದಲ್ಲಿ ಕೊಡಿಸುವ ಸತ್ಕಾರ ಮಾಡುವತಕ್ಕಂಥದ್ದು. ಅಧಮರ ಎದುರಿಗೆ ಉತ್ತಮ ಪೂಜೆ ಎಂಬುದು ವಿಷಮ ಪೂಜೆ ಎನಿಸಿಕೊಳ್ಳುತ್ತದೆ. ಇಂತಹದನ್ನು ಲೋಕದಲ್ಲಿ ನಾವು ಪುಷ್ಕಳವಾಗಿ ಕಾಣುತ್ತಿದ್ದೇವೆ. ಉದಾಹರಣೆಗೆ, ತಂದೆ ತಾಯಿಗಳಿಗೆ ಪೂಜ್ಯ ಭಾವನೆ ಮನೆಯಲ್ಲಿರಬೇಕು, ಆದರೆ ಇದು ಶತಶಃ ಎಲ್ಲರ ಮನೆಯಲ್ಲಿ, ಎಲ್ಲರ ಮನದಲ್ಲಿ ಅಳಿಸಿ ಹೋಗಿದೆ. ಅಂದರೆ ಅಪೂಜ್ಯಾನಾಂ ಯತ್ರ ಪೂಜ್ಯಂತೆ ಪೂಜ್ಯಾನಾಂ ಯತ್ರ ಅವಮಾನಿತಃ ತತ್ರ ತ್ರೀಣಿ ಭವಂತಿ ದುರ್ಭಿಕ್ಷಂ ಮರಣಂ ಭಯಂ. ಪೂಜಿತರಾದ ತಂದೆ ತಾಯಿಗಳನ್ನು ಪೂಜಿಸಿದರೆ ಅಪೂಜಿತರಾದ ತನ್ನ ಮಿತ್ರರನ್ನು, ತನ್ನ ಪತಿಪುತ್ರರನ್ನು ಪೂಜಿಸುವ ಮೂಲಕ ಪೂಜ್ಯರಾದ ತಂದೆ ತಾಯಿಗಳ ವಿರೋಧವನ್ನು ಕಟ್ಟಿಕೊಳ್ಳುತ್ತಾರೆ ಎಂದರ್ಥ ಮನೆಯಲ್ಲಿ. ಅದರಂತೆ ಬಾಹ್ಯದಲ್ಲಿ ಉತ್ತಮ ಗುರುಗಳ ಎದುರುಗಡೆ ಅತ್ಯಂತ ನಿಕೃಷ್ಟನಾದ ತನ್ನ ಸ್ನೇಹಿತ, ತನ್ನ ಬಂಧು ಎಂಬ ನೆಪದಿಂದ ಅವನನ್ನು ಸನ್ಮಾನಿಸುವುದು, ತನ್ನ ಗುರುಗಳ ಎದುರಿನಲ್ಲಿಯೇ ಅಂದರೆ ಪ್ರಾಜ್ಞನ ಎದುರಿನಲ್ಲಿ ಮಾಡತಕ್ಕಂಥ ಅಪೂಜ್ಯರಲ್ಲಿ ಪೂಜೆ ಮಾಡದಂತೆ ಆಗುತ್ತದೆ. ಲೋಕದಲ್ಲಿ ಯಾವುದು ಉತ್ತಮ ವಸ್ತುವು ಅದನ್ನು ಅಧಮವೆಂದು ಪರಿಗಣಿಸುವುದು, ಅಧಮ ಪೂಜೆ ಎನಿಸುವುದು. ಯಾಕೆ ಹೀಗೆ ನಡೆಯುತ್ತದೆಂದರೆ ಅವರು ಮೂಲಭೂತವಾಗಿ ಶ್ರದ್ಧೆ ಇಲ್ಲದಿರುವುದು, ಪೂಜ್ಯ ಮತ್ತು ಅಪೂಜ್ಯತೆಯನ್ನು ಕೊಂಡದೇ ಇರತಕ್ಕಂಥದ್ದು ಅಜ್ಞಾನ. ತಿಳಿದರೂ ಸಹ ಅದಕ್ಕೆ ಮನ್ನಣೆ ಮಾಡದಂತಹ ಪ್ರವೃತ್ತಿ ಉಳ್ಳವರು. ಆದ್ದರಿಂದ ಅವರ ಜೀವನವೂ ಸಹ
ಫಲರೂಪವಾಗಿ ಏನು ಕಾಣುತ್ತೇವೆ? ದುರ್ಭಿಕ್ಷಂ ಮರಣಂ ಭಯಂ. ದುರ್ಭಿಕ್ಷ ಅಂದರೆ ಏನು? ಮಾನಸಿಕ ಅಸಮತೋಲನ. ತನಗೆ ಇಲ್ಲ ಎಂಬತಕ್ಕಂಥದ್ದು ಪದಾರ್ಥವಿಲ್ಲ, ಆರೋಗ್ಯವಿಲ್ಲ, ಹಣವಿಲ್ಲ, ಇದಕ್ಕೆ ದುರ್ಭಿಕ್ಷ ಅಂತ ಹೆಸರು. ಇಕ್ಷಾಮ ಅಂತ ಹೇಳುತ್ತೇವೆ. ದುರ್ಭಿಕ್ಷತೆ ವೈಯಕ್ತಿಕವಾಗಿ ಅಂದರೆ ಏನು? ದೇಹ ಸೌಷ್ಠವ ಇಲ್ಲದಿರುವುದು, ಮಾನಸಿಕ ಸೌಷ್ಠವ ಇಲ್ಲದಿರುವುದು, ಜನರ ಸಂಪರ್ಕವೇ ಇಲ್ಲದೆ ಇರತಕ್ಕಂಥದ್ದು ದುರ್ಭಿಕ್ಷ. ಏಕಾಂಕಿತನ, ಒಂಟಿಗತನ, ಇವನನ್ನು ಯಾರೂ ಮೆಚ್ಚುವುದೇ ಇಲ್ಲ, ಇಂತಹ ವ್ಯಕ್ತಿಗಳಿಗೆ ದುರ್ಭಿಕ್ಷ ಅಂತ ಹೆಸರು. ಇದು ಯಾಕೆ ಆಯಿತು ಅಂದರೆ ಆ ವ್ಯಕ್ತಿ ತನ್ನ ತಂದೆ ತಾಯಿಯನ್ನು ಪೂಜಿಸುವುದಿಲ್ಲ, ದೇವತೆಗಳನ್ನು ಪೂಜಿಸಿರುವುದಿಲ್ಲ, ಗುರು ಹಿರಿಯರನ್ನು ಮನ್ನಿಸಿರುವುದಿಲ್ಲ ಅಂದರ್ಥ. ಅದರ ಪರಿಣಾಮ ಇವರು ದುರ್ಭಿಕ್ಷಕ್ಕೆ ಗುರಿಯಾಗಿರುತ್ತಾರೆ. ಮತ್ತು ಎರಡನೇದಾಗಿ ಭಯ. ವ್ಯವಹಾರದಲ್ಲಿ ಯಾವುದೇ ಒಂದು ಹೆಜ್ಜೆ ಇಡಬೇಕಾದರೂ ಸಹ ಅತ್ಯಂತ ಹೆಚ್ಚಾದ ಭಯವನ್ನು ಅನುಭವಿಸುತ್ತಾರೆ. ಅವನಿಗೆ ಮಿಗಿಲಾದ ಭಾರವನ್ನು ಹೊತ್ತಂತೆ ಅವರಿಗೆ ಭಯವಾಗುತ್ತದೆ. ಮಾತಾಡುವಾಗ ಅಪತ್ಯ ಶಬ್ದಗಳನ್ನು ಹೇಳಿ ಬೇರೆಯವರ ನಿಂದನೆಗೆ ಒಳಗಾಗಬಹುದೆಂಬ ಭಯವಿರುತ್ತದೆ. ಮತ್ತು ಸದಾ ಕಾಲ ಮನಸ್ಸಿನಲ್ಲಿ ಸಂಕೋಚತನ, ಅಂದರೆ ತಾನು ಅತ್ಯಂತ ಕಿರಿಯನಾದರೂ ಸಹ ಹಿರಿಯನ ಭ್ರಮೆಯಲ್ಲಿ ಒಳಗಾಗಿರುತ್ತಾನೆ. ಇದು ಮಾನಸಿಕ ಭ್ರಮೆ. ಮಾನಸಿಕ ಭಯವಾಗುತ್ತದೆ, ವಾಚನಿಕ ಭಯವಾಗುತ್ತದೆ ಮತ್ತು ಕಾಯಿಕ ಭಯವೆನಿಸುತ್ತದೆ. ಪ್ರಕೃತಿಯಲ್ಲಿರತಕ್ಕಂಥ ಹಗಲು ಮತ್ತು ഇരുಳು, ಇದಕ್ಕೆ ಜನರು ಬಾಲ್ಯದಲ್ಲಿ ಭಯಪಡುತ್ತಾರೆ. ಹೆಚ್ಚಾದ ಮಳೆ ಬಂದರೆ ಬಟ್ಟೆ ತೊಗೆಯುವುದು, ಹೆಚ್ಚಾದ ಬಿಸಿಲಾದರೆ ನೆತ್ತಿ ಸುಡುವುದು, ಅತಿ ದುರ್ಘಟವಾದ ಕತ್ತಲಾದರೆ ದಾರಿ ಕಾಣದೆ ಮುಗ್ಗರಿಸಿ ಬೀಳಬಹುದೆಂಬ ಭಯ ಇರುತ್ತದೆ. ಆದರೆ ಅದು ದನ ಹೋದಂತೆ ಅದಕ್ಕೆ ಒಗ್ಗಿಕೊಂಡು ಜೀವನ ಸಾಗಿಸುತ್ತಾರೆ. ಇದು ಪ್ರಕೃತಿಯಲ್ಲಿ ಸಹಜವಾದದ್ದು. ಆದರೆ ಮನುಷ್ಯರ ಪ್ರವೃತ್ತಿ, ವೇದ ವಿಹೀನರಾಗಿ ಧರ್ಮದಲ್ಲಿ ಆಸಕ್ತರಾಗಿರತಕ್ಕಂಥವರು ಯೋಗ್ಯ ಜನರಲ್ಲೇ ವಿರೋಧವನ್ನು ಕಟ್ಟಿಕೊಳ್ಳುತ್ತಾರೆ. ಸರಿಯಾದ ಮಾತು ಅವರಿಗೆ ರುಚಿಸುವುದೇ ಇಲ್ಲ ಮತ್ತು ಸದಾಕಾಲ ಅವರು ಪರರಿಗೆ ಅಹಿತವನ್ನೇ ಚಿಂತಿಸುತ್ತಾರೆ. ಇದು ದುರ್ಜನರ ಲಕ್ಷಣವಾಗಿದೆ. ಆದ್ದರಿಂದ ಅವರಿಗೆ ಮನಸ್ಸು ಎಂಬತಕ್ಕಂಥ ನಿಶ್ಚಲತೆ ಆಗುವುದೇ ಇಲ್ಲ. ಅದನ್ನು ಮುಂದಿನ ಶಬ್ದದಿಂದ ಹೇಳುತ್ತಾರೆ. ಮನಃಪ್ರಸಾದ ಸೌಮ್ಯತ್ವಂ ಮೌನ ಮಾತ್ರ ವಿನಿಗ್ರಹ ಭಾವ ಸಂಶುದ್ಧಿರಿಚ್ಯೇವ ತಪೋ ಮಾನಸ ಮುಚ್ಚತೆ. ಮನಸ್ಸಿನ ಶುದ್ಧಿ, ಕ್ರೌರ್ಯ ಇಲ್ಲದಿರುವಿಕೆ, ಸೌಮ್ಯ ಸ್ವಭಾವ, ಮನನಶೀಲತೆ, ಮನಸ್ಸಿನ ಹತೋಟಿ, ಮನಸ್ಸನ್ನು ಪರಮಾತ್ಮನ ಸ್ಥಾಪಿಸುವುದು, ಅಂತಃಕರಣ ಶುದ್ಧಿ. ಇದು ಮನಸ್ಸಿನ ತಪಸ್ಸು ಎನಿಸುತ್ತದೆ. ಆದರೆ ಎಲ್ಲರ ಮನದಲ್ಲಿ ತುಂಬಿಕೊಂಡಿರುವುದು ಕ್ರೌರ್ಯ ಮಾತ್ರ ನಾವು ಕಾಣುತ್ತಿದ್ದೇವೆ. ಆದ್ದರಿಂದ ಅವರಲ್ಲಿ ಸೌಮ್ಯ ಸ್ವಭಾವ ಎಂಬುದು ಇರಲ್ಲ. ಅತ್ಯಂತ ಕಠಿಣವಾದ ಸ್ವಭಾವವುಳ್ಳವರಾಗಿರ್ತಾರೆ. ಅಸುರ ಪ್ರಭಾವವನ್ನು ಹೊಂದಿರುತ್ತಾರೆ. ಪ್ರಾಣಿ ಹಿಂಸೆ ಮಾಡುತ್ತಾರೆ, ಗಿಡ ಮರಗಳ ಮೇಲೆ ಹಿಂಸೆ ಮಾಡುತ್ತಾರೆ, ದುರ್ಬಲರಾದ ಜನರನ್ನು ಹಿಂಸಿಸುತ್ತಾರೆ, ಸಬಲರಾದರೂ ಅವರನ್ನು ಹಿಂಸಿಸಲು ಪ್ರಯತ್ನಿಸುತ್ತಾರೆ. ಹೆಚ್ಚಾದ ಬಲವುಳ್ಳವರಲ್ಲಿ ಮನಸ್ಸಿನಲ್ಲಿಯೇ ಅವರನ್ನು ಶಪಿಸುತ್ತಾರೆ. ಹೀಗೆ ಸರ್ವತೋಮುಖವಾಗಿ ಅವರ ಮನಸ್ಸು ವ್ಯಗ್ರ ಮನಸ್ಕರಾಗಿ ಎಲ್ಲರನ್ನೂ ನಾಶವಾಗಲಿ ಎಂಬ ಚಿಂತನೆಯನ್ನು ಮಾಡುತ್ತಾರೆ ಹೊರತು ಎಲ್ಲವೂ
ಸೌಮ್ಯವಾಗಿ ಬೆಳಗಲಿ ಎಂಬ ಅಪೇಕ್ಷೆ ಈ ತಾಮಸ ಜೀವರಿಗೆ ಇರುವುದಿಲ್ಲ. ಯಾವುದೇ ಸಭಾ ಸಮಾರಂಭಗಳಲ್ಲಿ ಹೋದಾಗ ಎಲ್ಲರೂ ಸಂತೋಷ ಪಡುತ್ತಿದ್ದರೂ ಸಹ ಈ ತಾಮಸ ಪ್ರವೃತ್ತಿ ಇರತಕ್ಕಂಥ ಮನುಷ್ಯ ಸಂಕೋಚವಾಗಿ ಮತ್ತು ಹೊಟ್ಟೆ ಕಿಚ್ಚಿನಿಂದ ಮದ ಮಾತ್ಸರ್ಯದಿಂದ ಆ ಸಮಾರಂಭಕ್ಕೆ ಕೇಡನ್ನು ಬಯಸುತ್ತಿರುತ್ತಾರೆ. ಯಾವುದೇ ಕ್ಷಣದಲ್ಲಿ ಸಹ ಯಾವುದೇ ವ್ಯಕ್ತಿಯನ್ನು ಯಾವುದೇ ಆಡಂಬರವನ್ನು ನೋಡಿದರೂ ಇದು ನಶಿಸಿ ಹೋಗಲಿ, ಇದು ಕೆಟ್ಟು ಹೋಗಲಿ, ಇದು ಬಿದ್ದು ಹೋಗಲಿ, ಇದು ಅರ್ಧಕ್ಕೆ ನಿಲ್ಲಲಿ, ಈ ರೀತಿಯಾಗಿ ಅವರ ಮನಸ್ಸಿನ ಭಾವನೆಗಳಿರುತ್ತದೆ. ಆದರೆ ಅವರು ವ್ಯಕ್ತಪಡಿಸುವುದಿಲ್ಲ. ಅಲ್ಲಿಯೇ ನಿಂತು ಇದು ಅರ್ಧಕ್ಕೆ ನಿಲ್ಲಲಿ ಎಂಬ ಭಾವನೆಯಿಂದ ಆ ಸಭೆ ಸಮಾರಂಭಗಳಲ್ಲಿ ಸೌಮ್ಯ ವೇಷವನ್ನು ಧರಿಸಿ ಮನಸ್ಸಿನಲ್ಲಿ ಈ ಅಸುರ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಇಂದಿನ ಯಾವುದೇ ಸಮಾರಂಭದಲ್ಲಿ ನಾವು ಇದನ್ನು ಕಾಣಬಹುದು. 100 ಜನ ಅತಿಥಿ ಅಭ್ಯಾಗತರನ್ನು ಕರೆಸಿದಾಗ ಶತಶಃ 95 ಭಾಗದಷ್ಟು ಜನರು ಒಂದಲ್ಲ ಒಂದು ನ್ಯೂನತೆಯನ್ನೇ ಕಂಡುಕೊಳ್ಳುವಲ್ಲಿ ಪ್ರಸಿದ್ಧರಾಗಿರುತ್ತಾರೆಯೇ ಹೊರತು ಮುಗ್ಧ ಕಂಠದಿಂದ ಪ್ರಶಂಸೆ ಮಾಡುವರು ಕೇವಲ ಬೆರಳಿಕೆ ಮಾತ್ರ. ಯಾಕೆ ಅಂದರೆ ಅವರ ಮನದ ಸೌಮ್ಯತ್ವ ಇರುವುದಿಲ್ಲ. ಮನಸ್ಸು ಅವರಿಗೆ ವಿಕಾರವಾಗಿರುತ್ತದೆ. ಅವರಿಗೆ ಈ ಸಮಾರಂಭದಲ್ಲಿ ಅಹಿತವನ್ನೇ ಅಪೇಕ್ಷಿಸುತ್ತಾರೆ. ಯಾವುದೇ ಸಮಾರಂಭದಲ್ಲಿ ಒಂದು ರಥೋತ್ಸವ ಎಳೆಯುತ್ತಿದ್ದಾಗ ಅದು ಎಲ್ಲಿ ಮುಗುಚಿ ಬೀಳುತ್ತದೋ ಎಂಬುದನ್ನೇ ಕಾಣುತ್ತಾರೆ. ಆದರೆ ದೈವಬಲ ಇದಕ್ಕೆ ವಿಶೇಷವಾಗಿ ವಿರುದ್ಧವಾಗಿಯೇ ಇರುತ್ತದೆ. ಆದರೆ ಇವನ ಸ್ವಭಾವ ಮಾತ್ರ ಕೆಟ್ಟದನ್ನೇ ಹೇಳುತ್ತಾರೆ. ಯಾವುದೇ ವಾಹನ ಶೀಘ್ರವಾಗಿ ಹೋಗುತ್ತಿದ್ದರೆ ಎಲ್ಲಿ ಅಪಘಾತ ಮಾಡಿ ಸಾಗುತ್ತಾರೆ ಎಂದು ಹೇಳುತ್ತಾರೆ. ಓಡಿ ಹೋಗುತ್ತಿದ್ದರೆ ಎಲ್ಲಿ ಬಿದ್ದು ಕೈಕಾಲು ಮುರಿದುಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ. ಹೀಗೆ ಯಾವುದೇ ಕರ್ಮಕ್ಕೆ ನೋಡಿದರೂ ಸಹ ಅದರ ಫಲವನ್ನು ಇವರು ಅತ್ಯಂತ ನಿಷಿದ್ಧ ರೂಪದಲ್ಲೇ ಚಿಂತಿಸುತ್ತಾರೆ. ಅವರ ಕಾರ್ಯ ಮಾಡುವಾಗಲೂ ಸಹ ಅವರಿಗೆ ಇದೇ ರೀತಿಯ ಮನಸ್ಸಿನ ಸ್ಥಿತಿ ಇರುತ್ತದೆ. ಒಂದು ಊಟ ಮಾಡುವಾಗಲೂ ಅವರ ಮನಸ್ಸು ವ್ಯಗ್ರವಾಗಿರುತ್ತದೆ. ಆದ್ದರಿಂದಲೇ ಅವರು ಆ ಊಟದ ಅಗಳು ತನ್ನ ಉಸಿರಿಗೆ ಅಡ್ಡ ಬಂದು ತ್ರಾಸವನ್ನು ಕೊಡುತ್ತದೆ. ಆ ತ್ರಾಸ ಯಾವ ಮಟ್ಟಕ್ಕೂ ಹೋಗಬಹುದು. ತಾನು ಊಟ ಮಾಡಬೇಕು ಎಂಬುದು ಅದು ಸಾಯುವ ಸ್ಥಿತಿಗೂ ಸಹ ತಂದುಕೊಳ್ಳಬಹುದು. ಏಕೆಂದರೆ ಇದು ಅವರ ಮನಸ್ಸಿನ ಸ್ಥಿತಿ. ಯಾವುದೇ ಒಂದು ಶುದ್ಧ ಪದಾರ್ಥ ಶುದ್ಧ ಸ್ಥಳದಲ್ಲಿ ತಿನ್ನುವಾಗ ಸ್ವೀಕರಿಸುವಾಗ ಅವರ ಮಾತ್ಸರ್ಯ ಬುದ್ಧಿ ಏನು ತೋರಿಸ್ಕೊಡುತ್ತದೆ ಎಂದರೆ ಆ ಪದಾರ್ಥವು ತನ್ನ ಉಸಿರಿಗೆ ಅಡ್ಡ ಬಂದು ದೇಹದಲ್ಲಿ ಅನೇಕ ರೀತಿಯ ವಿಕಾರವನ್ನು ತಕ್ಷಣದಲ್ಲಿಯೇ ನಾವು ಕಾಣಬಹುದಾಗಿದೆ. ಇದನ್ನು ಪಕ್ಕದಲ್ಲಿದ್ದವರಿಗೆ ನೆತ್ತಿಯ ಮೇಲೆ ನೀರನ್ನು ತಟ್ಟಿ ಸಮಾಧಾನಪಡಿಸುತ್ತಾರೆ. ಆದರೆ ವೈಯಕ್ತಿಕವಾಗಿ ಇದು ಏಕಾಗಿತ್ತು ಅಂದರೆ ಅವರ ಮನಸ್ಸಿನ ವ್ಯಾಕುಲತೆಯಿಂದ, ಮನಸ್ಸಿನಲ್ಲಿ ಕೇಡು ಬಗೆದಿದ್ದರಿಂದ ಹೀಗಾಯಿತು. ಇದು ತಾಮಸ ಜನರ ಮನಸ್ಸಿನಲ್ಲಿರತಕ್ಕಂಥ ಪ್ರಭಾವ, ಅವರ ಮನಸ್ಸಿನ ಪ್ರಭಾವ ಹೀಗಾಗಿರುತ್ತದೆ. ಸಾತ್ವಿಕರಿಗೆ ಇದು ಇಲ್ಲದೇ ಇರತಕ್ಕಂಥದ್ದು ಸಾತ್ವಿಕ ಪ್ರವೃತ್ತಿ ಎಂದು ತಿಳಿಯಬೇಕು. ಮನಪ್ರಸಾದವಿರಬೇಕು, ಸೌಮ್ಯವಾಗಿರಬೇಕು. ಇದು ಸಾತ್ವಿಕರ ಪ್ರವೃತ್ತಿ. ಸಾತ್ವಿಕ ಪ್ರವೃತ್ತಿಯನ್ನು ನಾವು ವೇದ ಇತಿಹಾಸ ಪುರಾಣ ಗ್ರಂಥದಲ್ಲಿ ಓದಬೇಕು. ಆದರೆ ಚಾಲ್ತಿಯಲ್ಲಿ ನಾವು ಕಾಣುತ್ತಿರುವುದು ತಾಮಸ ಪ್ರವೃತ್ತಿಯನ್ನೇ ಅತಿಶಯವಾಗಿ ಕಾಣುತ್ತಿದ್ದೇವೆ. ಇದು ಯಾವುದೇ ನಾವು ಅನಿಸಿಕೊಂಡಿರ್ತಕ್ಕಂಥ ಸಜ್ಜನ ಸಮೂಹವಿರಬಹುದು, ದುರ್ಜನ ಸಮೂಹವಿರಬಹುದು,
ಅಲ್ಲಿ ಎಲ್ಲರ ಮನಸ್ಸಿನ ಒಳಹೊಕ್ಕು ನೋಡಿದಾಗ ಈ ತಮಸ್ಸಿನ ಅಂದರೆ ತಾಮಸ ಪ್ರವೃತ್ತಿಯೇ ಕುಣಿದಾಡಿರುತ್ತಿರುತ್ತದೆ. ಉದಾಹರಣೆಗೆ, ಒಂದು ದೇವರ ಪ್ರಸಾದವನ್ನು ಸ್ವೀಕರಿಸುವಾಗ ಒಂದು ಕ್ರಮಬದ್ಧತೆಯನ್ನೇ ನಾವು ಅನುಸರಿಸುವುದಿಲ್ಲ. ಅದು ಅವರ ಮನಸ್ಸಿನಲ್ಲಿರ್ತಕ್ಕಂಥ ವಿಕಾರ ರೂಪ. ವೇಷ ಒಂದು ವಿಧವಾಗಿದ್ದರೆ ಮನಸ್ಸಿನ ವಿಕಾರ ರೂಪ ಬೇರೆ ಒಂದು ಕ್ರಮವನ್ನೇ ತೋರಿಸುತ್ತಾ ಇರುತ್ತದೆ. ಇದರಂತೆ ಎಲ್ಲ ಕಾರ್ಯವನ್ನು ಅವರ ಅನಿಸಿಕೆ, ಅವರ ಮಾತು, ಅವರ ನಡೆ ನುಡಿ ಎಲ್ಲವೂ ಬಾಹ್ಯ ರೂಪದಲ್ಲಿ ಕಾಣಿಸುವಂತೆ ಒಳಗೆ ಇರುವುದೇ ಇಲ್ಲ. ಇದನ್ನು ಮಧ್ಯಮ ರಾಜಕೀಯ ವ್ಯಕ್ತಿಗಳಲ್ಲಿ ಕಾಣಬಹುದು, ಕ್ಷೇತ್ರಗಳಲ್ಲಿ ಹೋಗಿ ಕಾಣಬಹುದು, ಮಾರುಕಟ್ಟೆಗಳಲ್ಲೂ ಕಾಣಬಹುದು, ಎಲ್ಲ ರಂಗದಲ್ಲೂ ಸಹ ಪುಷ್ಕಳವಾಗಿ ಕಾಣಬಹುದು. ದೈಹಿಕ ವೇಷ ಬೇರೆ, ಮಾನಸಿಕ ಚಿಂತನೆ ಬೇರೆಯೇ ಇರುತ್ತದೆ. ಆದ್ದರಿಂದ ತಾಮಸ ಪ್ರವೃತ್ತಿ ಅಂದರೆ ಮನಸ್ಸಿನ ಮೇಲೆ ಹತೋಟಿ ಇಲ್ಲದಿರುವಿಕೆ. ಇದು ಮಾನಸಿಕ ತಪಸ್ಸು ಎನಿಸಿಕೊಳ್ಳುತ್ತದೆ. ಮನಸ್ಸಿನ ಹತೋಟಿ ಇಲ್ಲದ ಬಹಳಷ್ಟು ಜನರು ತಾಮಸ ಪ್ರವೃತ್ತಿಯೇ ಆಗಿರುತ್ತಾರೆ ಎಂಬ ಕಟು ಸತ್ಯವನ್ನು ತಿಳಿಯಬೇಕಾಗಿದೆ. ಇದನ್ನು ಶ್ರೀಮದಾನಂದ ತೀರ್ಥರು ತಮ್ಮ ಭಾಷ್ಯದಲ್ಲಿ ತೋರಿಸುತ್ತಾರೆ. ಸೌಮ್ಯತ್ವಂ ಅಕ್ರೌರ್ಯತ್ವಂ. ಅಕ್ರೂರಃ ಸೌಮ್ಯ ಉಚ್ಯತೆ ಈಚ ಅಭಿಧಾನಂ ಮೌನಂ ಮನನಶೀಲತ್ವಂ. ಬಾಲ್ಯಂ ಚ ಪಾಂಡಿತ್ಯಂ ಚ ನಿರ್ವಿದ್ಯಾತಾ ಮುನಿಃ ಇತಿ ಶ್ರುತಿಃ. ಏತೇನ ಹಿ ಇದಂ ಸರ್ವಂ ಮತಂ ಯದನೇನ ಹಿ ಇದಂ ಸರ್ವಂ ಮತಂ ತಸ್ಮಾನ್ನಿ ನಿರುತ್ಯಂ ಚಕ್ಷುಷೇ ಇತಿ ಬಾಲ್ಯವೇ ಶ್ರುತಿಃ. ಕಥಂ ಚ ಅನ್ಯಥಾ ಮಾನಸಂ ತಪೋ ಸ್ಯಾತ್. ಸೌಮ್ಯತೆ ಅಂದರೆ ಕ್ರೌರ್ಯ ಇಲ್ಲದಿರುವಿಕೆ. ಕ್ರೌರ್ಯ ಇಲ್ಲದವನು ಸೌಮ್ಯ ಎನಿಸುವನು. ಆದರೆ ಕ್ರೌರ್ಯ ಎಂಬುದು ಮಾನಸಿಕವಾಗಿ ತಮ್ಮ ಹತೋಟಿ ಇಲ್ಲದೆ ಹೊರಬಂದಾಗ ನಮಗೆ ಅದು ವಾಚನಿಕವಾಗಿ ಕಾಯಿಕವಾಗಿ ಕಾಣಿಸುತ್ತದೆ. ಮನಸ್ಸಿನಲ್ಲಿ ಕ್ರೌರ್ಯ ತುಂಬಿದ ಜನರನ್ನೇ ನಾವು ಸುತ್ತಮುತ್ತಲು ಕಾಣುವುದು, ನೋಡುವುದು. ಆದ್ದರಿಂದ ಎಲ್ಲ ಕಾಲದಲ್ಲೂ ಸಹ ಕ್ರೌರ್ಯವೇ ಮೆರೆಯುತ್ತಿರುತ್ತದೆ. ಅದಕ್ಕೆ ಪ್ರಭಾವಕ್ಕೆ ಒಳಗಾಗಿಯೇ ಜನರು ಅದರ ದಾಸರಾಗಿರುತ್ತಾರೆ. ಮೌನ ಅಂದರೆ ಸದಾ ಚಿಂತನಶೀಲತೆ ಹೊರತು ಮಾತನಾಡದೇ ಇರುವುದಲ್ಲ. ಸದಾ ಚಿಂತನಶೀಲತೆ ಭಗವದ್ಧ್ಯಾನದಲ್ಲಿ ಭಗವಂತನು ಸದಾ ನೆನೆಯಬೇಕು ಎಂಬುದು. ಭೌತಿಕವಾಗಿ ಶಬ್ದ ರೂಪದಲ್ಲಿ ಹೇಳಿದರೂ ಸಹ ಮನಸ್ಸಿನಲ್ಲಿ ಅದು ಸುತರಾಮಿರುವುದಿಲ್ಲ. ಎಲ್ಲರೂ ಹೇಳುವುದು ಪರರ ಉಪದೇಶಕ್ಕಾಗಿಯೇ ಹೊರತು ತಮ್ಮ ಸ್ವಾರ್ಥಕ್ಕಾಗಿ ಅಲ್ಲ. ಆದ್ದರಿಂದಲೇ ಉಪದೇಶ ಮಾಡಲು ಅವರಿಗೆ ನಾಲಿಗೆ ಬಹಳ ದೂರ ಚಾಚುತ್ತದೆ. ಅನುಸಂಧಾನ ಮಾಡುವಾಗ ನಾಲಿಗೆ ಮಡಿಸಿ ಒಳಗೆ ಕುಳಿತುಕೊಂಡು ಬಿಡುತ್ತದೆ. ಏಕಾದಶಿ ಉಪವಾಸವನ್ನು ನಾವು ಕೇಳಿದಾಗ ದಿನಗಟ್ಟಲೆ ಉಪದೇಶ ಮಾಡುವವರು ಏಕಾದಶಿ ದಿನ ಉಂಡಿ ಮಲಗಿರುತ್ತಾರೆ. ಎರಡು ನಿಷೇಧಾತ್ಮಕವಾಗಿರುತ್ತದೆ. ಇದು ತಾಮಸ ಪ್ರವೃತ್ತಿ. ವೇಷ ಸಾತ್ವಿಕ ರೀತಿ ಇದ್ದರೂ ಒಳಗಿನ ತಾಮಸ ಜೀವ ತಾಮಸ ಪ್ರವೃತ್ತಿಯನ್ನೇ ಮಾಡಿರುತ್ತಾರೆ.
ಬಾಲ್ಯಂ ಚ ಪಾಂಡಿತ್ಯಂ ಯುಕ್ತಿಯ ಬಲ ಮತ್ತು ಶಾಸ್ತ್ರದ ಪಾಂಡಿತ್ಯವನ್ನು ಪಡೆದು ಅನಂತರ ಮೌನಿ ಎನಿಸುತ್ತಾನೆ. ಆದರೆ ಆ ಶಾಸ್ತ್ರದ ಪಾಂಡಿತ್ಯವೇ ಇಲ್ಲದೆ ಅವನು ಅಹಂಕಾರದಿಂದ ತಿರುಗುತ್ತಿರುತ್ತಾನೆ. ಆದ್ದರಿಂದ ಅವನು ಮನನಶೀಲ ಎಂಬುದಕ್ಕೆ ಸಾಧ್ಯವಾಗುವುದಿಲ್ಲ. ಮನನಶೀಲನಾದವನು ಜ್ಞಾನಿ, ಎಲ್ಲವನ್ನು ಮನನ ಮಾಡಿರುವನಾದ್ದರಿಂದ ಮುನಿ. ಹೀಗೆ ಬಾಲ್ಯವೇ ಶ್ರುತಿ ತಿಳಿಸುತ್ತದೆ. ಈ ರೀತಿಯ ಅರ್ಥವನ್ನು ಮೌನ ಶಬ್ದಕ್ಕೆ ಮಾಡದಿದ್ದರೆ ವಾಗೀಂದ್ರಿಯ ಕ್ರಿಯೆ, ಮೌನ, ಮಾನಸ ತಪಸ್ಸು ಹೇಗಾದೀತು ಎಂದು ಪ್ರಶ್ನಿಸಿಕೊಳ್ಳುತ್ತಾರೆ. ಅಂದರೆ ಮನಸ್ಸಿನಲ್ಲಿ ಕ್ಷೋಭೆಯನ್ನು ಉಂಟು ಮಾಡದಂತೆ ಚಿಂತನೆಯನ್ನು ಭಗವಂತನೇ ಮಾಡಿಸುತ್ತಿದ್ದಾರೆ. ಭಗವಂತನ ಪ್ರೇರಣೆಯಿಂದ ಭಗವಂತನ ಆಜ್ಞಾ ಪ್ರಕಾರ ದೇವತೆಗಳು ಮಾಡಿಸುತ್ತಿದ್ದಾರೆ ಎಂಬ ದಿವ್ಯ ದೃಷ್ಟಿ ಇದ್ದಾಗ ಮಾನಸಿಕ ಕ್ರೌರ್ಯ ನಿಲ್ಲುವುದು, ವಾಚನಿಕ ಕ್ರೌರ್ಯ ನಿಲ್ಲಿಸುವುದು, ದೈಹಿಕ ಕ್ರೌರ್ಯ ನಿಲ್ಲುವುದು ಎಂದರ್ಥ. ಇದನ್ನು ತಾತ್ಪರ್ಯ ರೂಪದಲ್ಲಿ ಶ್ರೀಮದಾನಂದ ಮತ್ತೆ ವಿಷದಪಡಿಸುತ್ತಾರೆ. ಯಾಗಾತ್ ರಾಜಸ ಸ್ವರ್ಗ ಸಾಂಕಲ್ಪಿಕ ಉದಾಹೃತಃ ಲೋಕಃ ಸಾಧೇನ ದೇವಾನಾಂ ಸಾಮ್ನಾಂನ ವಾಸವಾದಿಭಿಃ ವಿಷ್ಣಾವಶ್ಯದ್ಮಾಯೋಗ್ಯಂ ಕಾಮಾಚ್ಯೇಷಂ ಪುನರ್ಭವೇತ್ ನರಕಂ ಚ ವಿನಾ ಯಜ್ಞಂ ರಾಜಸಂ ನರಲೋಕಗಾಃ ನಿಷಿದ್ಧಂ ಕರ್ಮ ಕುರ್ಯಶ್ಚೇದ್ ಯದಿ ಯಸ್ತೆ ನರಕಂ ಧ್ರುವಂ ಕದಾಚಿತ್ ಸಾತ್ವಿಕಾ ಕುರ್ಯುಃ ಕರ್ಮ ರಾಜಸಸಾತ್ತಮಂ ಅನ್ಯೇ ಚ ತಥಾಪಿ ಯೇಷಾಂ ಸ್ಥಿತಿ ಸ್ವಾಭಾವಿಕೀ ಪುನಃ ಸ್ವಂ ಸ್ವಂ ಕರ್ಮ ತು ಸರ್ವೇಷಾಂ ಸದೈವ ಸ್ಯಾನ್ಯಃ ಫಲಂ ಅನ್ಯದಲ್ಪಫಲಂ ಚೈವ ಬಾಹುಲ್ಯಂ ತೇಷು ಲಕ್ಷಣಂ ಇತಿ ಪಾದ್ಮಿ ಮೌನಂ ಮನನಂ. ರಾಜಸೀಯಾಗ ಕೇವಲ ಸಾಂಕಲ್ಪಿಕ ಸ್ವರ್ಗ ದೊರಕಿಸಿಕೊಡುತ್ತದೆ, ಮುಖ್ಯವಾದ ಸ್ವರ್ಗವಲ್ಲ. ಈ ಸಾಂಕಲ್ಪಿಕ ಸ್ವರ್ಗ ಇಂದ್ರಾದಿ ದೇವತೆಗಳಿಗೆ ಸಮಾನ ನಾಮರಾದ ಅಪಭ್ರಷ್ಟ ದೇವತೆಗಳ ಲೋಕ. ವಿಷ್ಣುವಿನಲ್ಲಿ ಶ್ರದ್ಧೆ ಇಲ್ಲದೆ ಇರುವುದರಿಂದ ಹಾಗೂ ಯೋಗ್ಯತೆಗೆ ಮೀರಿದ ಕಾಮನೆಗಳನ್ನು ಮಾಡುವುದರಿಂದ ಅವರಿಗೆ ಈ ಲೋಕವು ಲಭಿಸುವುದು ಮತ್ತು ನರಕವೂ ಆಗುವುದು. ರಾಜಸಯಾಗದಿಂದ ನರಕವನ್ನು ಪಡೆಯುವುದಲ್ಲದೆ ಇನ್ನಿತರ ನಿಷಿದ್ಧ ಕರ್ಮಗಳಿಂದ ನರಲೋಕದಲ್ಲಿರುವ ರಾಜಸರು ನರಕವನ್ನು ನಿಶ್ಚಿತವಾಗಿ ಪಡೆಯುತ್ತಾರೆ. ಇಲ್ಲಿ ತಿಳಿಸಿದ ರಾಜಸರು ಎಂದರೆ ರಾಜಸರಲ್ಲಿ ಮಧ್ಯಮರು, ಅವಿಪರೀತರಾಗಿದ್ದಾರೆ. ಉತ್ತಮರು ಅಥವಾ ಅಧಮರಲ್ಲ. ರಾಜಸರಲ್ಲಿ ಉತ್ತಮರಿಗೆ ಸ್ವರ್ಗ ಉಂಟು, ಅಧಮರಿಗೆ ನಿರೆಯ ಸಾಂಕಲ್ಪಿಕ ಸ್ವರ್ಗವೂ ಅಲ್ಲ. ಪದ್ಮಪುರಾಣದಲ್ಲಿ ಹೇಳಿದಂತೆ ಸಾತ್ವಿಕರು, ರಾಜಸರು, ತಾಮಸರು ತಮ್ಮ ತಮ್ಮ ಸ್ವಾಭಾವಿಕ ಕರ್ಮಗಳನ್ನೇ ಹೆಚ್ಚಾಗಿ ಮಾಡುವರು. ಆದ್ದರಿಂದಲೇ ಅವರಿಗೆ ಹೆಚ್ಚಿನ ಫಲವು, ಅಸ್ವಾಭಾವಿಕದಿಂದ ಕಡಿಮೆ ಫಲವು. ಹೆಚ್ಚಾಗಿ ಮಾಡುವ ಕರ್ಮವೇ ಸ್ವಾಭಾವಿಕ ಕರ್ಮವೆಂದು ತಿಳಿಯಬೇಕು. ಒಮ್ಮೊಮ್ಮೆ ಸಾತ್ವಿಕರು ರಾಜಸ ತಾಮಸ ಕಾರ್ಯ ಮಾಡುತ್ತಾರೆ. ಆದ್ದರಿಂದ ಯಾವುದು ಹೆಚ್ಚಾದ ಕರ್ಮವನ್ನು ಯಾರು ಮಾಡುತ್ತಿದ್ದಾರೋ ಅವರು ಆಯಾ ವಿಭಾಗಕ್ಕೆ ಸೇರಿದವರು ಎಂದು ತಿಳಿಯಬೇಕು ಎಂದು ಗೌಪ್ಯವಾಗಿ ಶ್ರೀಮದಾನಂದ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಒಂದು ದಿನದ 24 ತಾಸುಗಳಲ್ಲಿ ಬಹುಪಾಲು ನೀವು ಸಾತ್ವಿಕ ಕರ್ಮವನ್ನು ಮಾಡುತ್ತಿದ್ದೀರೋ, ರಾಜಸ ಕರ್ಮದಲ್ಲಿ ನಿರತರಾಗಿದ್ದೀರೋ, ತಾಮಸ ಕರ್ಮ ನಿಮಗೆ ಅಭಿರುಚಿಯಾಗಿದೆಯೋ ಎಂಬುದನ್ನು ವಿಮರ್ಶೆ ಮಾಡಿಕೊಳ್ಳಿ. ಹೆಚ್ಚಾದ ಕಾಲದಲ್ಲಿ ಯಾವ ಕರ್ಮದಲ್ಲಿ ನಿರತರಾಗಿರುವಿರೋ ಆ ಕರ್ಮದಂತೆ ನೀವು ಸಾತ್ವಿಕರು, ರಾಜಸರು, ತಾಮಸರು ಎಂದು ತಿಳಿದುಕೊಳ್ಳಿ ಎಂಬ ಅತ್ಯಂತ ಪ್ರಮುಖವಾದ ಅಂಶವನ್ನು ಶ್ರೀಮದಾನಂದ ತೀರ್ಥರು ಗೀತಾ ತಾತ್ಪರ್ಯ ಮತ್ತು ಭಾಷ್ಯದಲ್ಲಿ ಭಗವಂತನ ವಚನಕ್ಕೆ 3 ವಿಧವಾದ ತಪಸ್ಸು ಅಂದರೆ ಏನು ಎಂಬುದರಿಂದ ನಮಗೆ ತಿಳಿಸಿಕೊಟ್ಟಿದ್ದಾರೆ.
ಈಗ ನಿಸ್ವಾರ್ಥವಾಗಿ ಅವರವರ ಯೋಗ್ಯತೆಯನ್ನು ಅವರವರೇ ತಿಳಿದುಕೊಂಡಾಗ ಅವರ ಗಮನ ಹೇಗಿರುತ್ತದೆ ಎಂಬುದನ್ನು ತಿಳಿಯಬಹುದಾಗಿದೆ. ತನ್ಮೂಲಕವಾಗಿ ಅವರ ಸಾಧನೆ ಶೀಘ್ರ ಮಾಡಿಕೊಳ್ಳಬಹುದು. ಮೂರೂ ಜನಜೀವರು ಸಾಧನೆ ಮಾಡಿಕೊಳ್ಳುತ್ತಾರೆ. ಉತ್ತಮರು ಮೋಕ್ಷಕ್ಕಾಗಿ, ಅಧಮರು ತಮಸ್ಸಿಗಾಗಿ, ಮಧ್ಯಮರು ತಮ್ಮ ನಿತ್ಯ ಲೋಕಕ್ಕಾಗಿ. ಹೀಗೆ ಎಲ್ಲರೂ ಒಂದು ಅಂಶದಲ್ಲಿ ತಮ್ಮನ್ನು ಅರಿತು, ಅಂದರೆ ತಮ್ಮ ನಿಶ್ಚಿತವಾದ ಮಾರ್ಗವನ್ನು ಅರಿತು ಅಲ್ಲಿ ಮುಂದೆ ಸಾಗುತ್ತಾರೆ. ಆದ್ದರಿಂದ ಅದಕ್ಕೆ ನಿಯಮಿತವಾದ ಫಲವೇ ದೊರಕುತ್ತದೆ. ಅದರ ಅನುಸಾರಿಯಾಗಿಯೇ ಭಗವಂತ ಅನೇಕ ಜನ್ಮಗಳನ್ನು ಕೊಡುತ್ತಾನೆ. ಎಲ್ಲ ಜನ್ಮವನ್ನು ಕೊಟ್ಟರೂ ಸಹ ಮೂರು ಪ್ರವೃತ್ತಿಗಳು ಇದ್ದೇ ಇರುತ್ತದೆ. ಮನುಷ್ಯರಾಗಿದ್ದಾಗ ಹೆಚ್ಚು ಕರ್ಮಗಳನ್ನು ಯಾವುದರಲ್ಲಿ ನಿರತರಾಗಿರುತ್ತಾರೋ ಅವರು ಆ ಸಾತ್ವಿಕ ರಾಜ ತಾಮಸರಲ್ಲಿ ತಿಳಿದುಕೊಳ್ಳಬೇಕು. ದೇವತೆಗಳು ಶತಾಂಶ ಸಾತ್ವಿಕರಾದರೂ ಸಹ ಕದಾಚಿತ್ ಅವರಿಗೆ ರಾಜಸ ತಾಮಸ ಪ್ರವೃತ್ತಿಯಿಂದ ತಮ್ಮ ಹಿಂದಿನ ಕರ್ಮಾನುಸಾರವಾಗಿ ಕೆಲವು ಕರ್ಮಗಳನ್ನು ಭಗವಂತ ಮಾಡಿಸುತ್ತಾನೆ. ಅವರ ಪ್ರಾರಬ್ಧ ಕರ್ಮಾನುಸಾರವಾಗಿ ಇರುತ್ತದೆ. ಅದು ನಾವು ಆ ಒಂದು ಕರ್ಮದಿಂದ ಅವರು ದುಷ್ಟರು ಶಿಷ್ಟರು ಅಂತ ತಿಳಿಯುವುದು ಸಾಧ್ಯವಿಲ್ಲ. ದೇವತೆಗಳೆಂದರೆ ಎಲ್ಲರೂ ಸಾತ್ವಿಕರೇ ಆಗಿರುತ್ತಾರೆ. ಆದ್ದರಿಂದ ಸಾತ್ವಿಕರಲ್ಲಿ, ಅಂದರೆ ಅತ್ಯಂತ ಶ್ರೇಷ್ಠ ಸಾತ್ವಿಕ ದೇವತೆಗಳಲ್ಲಿ ನಾವು ದುಷ್ಟ ಕರ್ಮದಿಂದ ಹೀಗಾಯಿತು ಎಂಬ ಬಗೆಯುವುದೇ ನಮ್ಮದು ಕ್ಷೇಮಕರವಲ್ಲ. ಏಕೆಂದರೆ ಎಲ್ಲ ದೇವತೆಗಳು ಸಾತ್ವಿಕರೇ ಮೋಕ್ಷನೇ ಕಟ್ಟಿಟ್ಟ ಬುತ್ತಿ. ಅವರಲ್ಲಿ ನಾವು ತಪ್ಪುಗಳನ್ನು ಎಣಿಸುತ್ತಾ ಹೋದರೆ ಏನರ್ಥವಾಯಿತು? ಅದು ನಮಗೆ ಕ್ಷೇಮವೇ ಅಲ್ಲ. ಕದಾಚಿತ್ ಆದದ್ದು ಪ್ರಾರಂಭದ ದಿಶೆಯಿಂದ ಮಾತ್ರ. ಅವರು ಸಾತ್ವಿಕರಾಗಿದ್ದಾರೆ. ಅವರಲ್ಲಿ ತಾಮಸ ಗುಣ ರಾಜಸ ಗುಣವನ್ನು ನೀವು ಕಾಣಬೇಡಿ. ಅದು ಅವರ ಪ್ರವೃತ್ತಿ ಅಲ್ಲ. ಅದು ಕೇವಲ ಅವರ ಪ್ರಾರಬ್ಧ ಕರ್ಮದಿಂದ ಆದದ್ದು ಎಂಬುದನ್ನು ತಿಳಿದಾಗ ಅನೇಕ ಪುರಾಣಿಕರು ಶ್ರೇಷ್ಠವಾದ ದೇವತೆಗಳಲ್ಲಿ ನಿಜವಾದ ಮೌಲ್ಯವನ್ನು ಕಂಡುಕೊಳ್ಳಬಹುದಾಗಿದೆ. ಇಲ್ಲದಿದ್ದರೆ ಮನುಷ್ಯರು ಮತ್ತು ಅಸುರರನ್ನು ಹೇಗೆ ನಿಂದಿಸಬೇಕು ಅದರಂತೆ ದೇವತೆಗಳ ಅವಗುಣವನ್ನು ಎತ್ತಿ ಸಾಗಿಸುತ್ತಾ ಹೋದರೆ ಕೆಟ್ಟ ಮನುಷ್ಯರಲ್ಲಿ ಅದೇ ನಿಲ್ಲುತ್ತದೆ. ಇನ್ನು ಅನೇಕರು ಕೇವಲ ದೇವತೆಗಳಲ್ಲಿ ಕುಹಕವನ್ನು ಕುಂಟನ್ನು ಹುಡುಕುತ್ತಾ ಹೋಗುತ್ತಾರೆ. ಇದು ಅತ್ಯಂತ ಪ್ರಬಲವಾದ ನೀಚ ಬುದ್ಧಿ ಅನಿಸುತ್ತದೆ. ದೇವತೆಗಳೆಲ್ಲರೂ ಸಾತ್ವಿಕರೇ. ಅದನ್ನು ತೋರಿಸೋಸ್ಕರವಾಗಿ ಮನುಷ್ಯರಲ್ಲಿಯೂ ಸಾತ್ವಿಕರಿದ್ದಾರೆ ಎಂಬುದನ್ನು ಶ್ರೀ ಪುರಂದರದಾಸರು ವರದರು ಎಂದು ತೋರಿಸಿಬಿಟ್ಟಿದ್ದಾರೆ. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ ಎಂಬುದು ಹೇಳಿದಾಗ ಇವರಲ್ಲಿ ನೀವು ಅಪಮೌಲ್ಯವನ್ನು ಮಾಡಿಕೊಳ್ಳಬೇಡಿ, ಇವರಲ್ಲಿ ದೋಷವನ್ನು ಕಾಣಬೇಡಿ. ಆ ದೋಷವನ್ನು ಬಂದಿದ್ದರೆ ಕೇವಲ ಸಾತ್ವಿಕ ರಾಜಸ ತಾಮಸದಿಂದ ತಮ್ಮ ಹಿಂದಿನ ಸಂಸ್ಕಾರದಿಂದ ಪ್ರಾರಬ್ಧವನ್ನು ಅನುಭವಿಸೋಕ್ಕೋಸ್ಕರವಾಗಿ ಮಾಡಿರುತ್ತಾರೆ ಎಂದು ತಿಳಿಯಿರಿ ಎಂಬುದನ್ನು ಶ್ರೀ ವೇದವ್ಯಾಸರ ಅಭಿಪ್ರಾಯವನ್ನು ಶ್ರೀ ಪುರಂದರದಾಸರು ವರದರು ಎಂದು ಚಿಂತಿಸಿದ್ದಾರೆ. ನಾವು ತಾರತಮ್ಯದ ಅಂತಿಮ ಹಂತದಲ್ಲಿ ಬಂದು ಚಿಂತಿಸುವಾಗ ನಾವು ಏನು ತಿಳಿಬೇಕು? ವರದರು ಎಂದರೆ ಅವರು ಪುಣ್ಯ ಜೀವಿಗಳು, ಸಾತ್ವಿಕ ಪ್ರವೃತ್ತಿಯರು ಅಂತ ತಿಳಿಬೇಕು. ಯಾರು ಸಾತ್ವಿಕರು ಎಂದು ತಿಳಿದು ಬರುತ್ತದೋ ಅವರಲ್ಲಿ ನೀವು ರಾಜಸ ಬುದ್ಧಿಯನ್ನಾಗಲಿ ತಾಮಸ ಬುದ್ಧಿಯನ್ನಾಗಲಿ ಸುತರಾಂ ಚಿಂತಿಸಬಾರದು ಎಂಬುದೇ ಅತ್ಯಂತ ಗುಹ್ಯವಾದ ಗಮನವಿಟ್ಟು ಕೇಳಬೇಕಾದ ಅಂಶವಾಗಿದೆ. ಇದನ್ನು ಪುರಾಣದಲ್ಲಿ ಯಾವುದೇ ದೇವತೆಗಳ ಚರಿತ್ರೆ ಬಂದಾಗ ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾದ ಏನು? ಸಾತ್ವಿಕರು ಕದಾಚಿತ್ ತಮು ವ್ಯಾಪಾರ
ರಜೋ ವ್ಯಾಪಾರವನ್ನು ಮಾಡಿದ್ದಾರೆ, ಇದು ಅವರ ನೈಜ ಸ್ವಭಾವವಲ್ಲ ಎಂಬುದನ್ನು ತಿಳಿದುಕೊಂಡಾಗ ನಿಮ್ಮ ಮನದ ಸೌಮ್ಯತೆ ಬರುತ್ತದೆ. ಇಲ್ಲದಿದ್ದರೆ ಆಯಾ ದೇವತೆಗಳಲ್ಲೇ ನೀವು ದ್ವೇಷ ಬುದ್ಧಿ ದೋಷ ಆರೋಪಣೆ ಮಾಡುವುದರಿಂದ ನಿಮ್ಮ ಮನಸ್ಸು ಕಲುಷಿತವಾಗುತ್ತದೆ. ಎಚ್ಚರಿಕೆ ಇರಲಿ. ಇನ್ನು ಹೆಚ್ಚಿನ ದೇವತೆಗಳಾದ ರುಜುಗಳಲ್ಲಿ ಲಕ್ಷ್ಮೀನಾರಾಯಣರಲ್ಲಿ ಎಂದೂ ದೋಷವನ್ನು ಎಣಿಸಲೇಬಾರದು. ಇದು ಅತ್ಯಂತ ಮಹತ್ವವಾದ. ಮುಂದಿನ ದಿನಗಳಲ್ಲಿ ಮತ್ತು ಇನ್ನೂ ಹೆಚ್ಚಾಗಿ ತಿಳಿಯೋಣ. ಇಂತಹ ವಿಶೇಷ ವಿಷಯವನ್ನು ತಿಳಿಸುವ ಪುರಂದರದಾಸರಿಗೆ ಬಹು ಇಷ್ಟ ತೇನ ಮುಕ್ತಿಮಿದೇಮ ಅಂತೇಳಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ನಮಿಸಿ, ಇಂತಹ ಶ್ರೇಷ್ಠ ಜ್ಞಾನದಲ್ಲಿ ಜ್ಞಾನ ಅತ್ಯಂತ ಉತ್ಕೃಷ್ಟವಾದ ಜ್ಞಾನ ಮನುಷ್ಯರಾಗಿದ್ದಾಗ ಮಾತ್ರ ನಮಗೆ ತಿಳಿಯಲು ಬರುತ್ತದೆ. ಈ ಶುದ್ಧ ಜ್ಞಾನವನ್ನು ಹೊಂದಿದ ಈ ಜನ್ಮವನ್ನು ದಯಪಾಲಿಸಿ ನಮ್ಮ ತಂದೆ ತಾಯಿಗಳ ಗುರು ಚರಣಗಳಿಗೆ, ಅವರ ಪಾದ ಕಮಲಗಳಿಗೆ ನಾವು ವಿನಮ್ರವಾಗಿ ನಮಿಸಬೇಕು. ನಮ್ಮ ತಂದೆ ತಾಯಿಗಳ ಇರುವಿಕೆಗೆ ನೆರವಾದ ಗುರು ಹಿರಿಯರ ಪಾದ ಚರಣಗಳಿಗೆ ವಿನಮ್ರವಾಗಿ ನಮಿಸಬೇಕು. ಅವರ ಉಪಕಾರ ಸ್ಮರಣೆ ಮಾಡಬೇಕು. ಅವರು ಜೀವಿತಾವಧಿಯಲ್ಲಿ ಇಲ್ಲದಿದ್ದಾಗ ಅವರ ಸ್ಮರಣೆ, ಪಾದ ಸ್ಮರಣೆಯನ್ನು ಮಾಡಬೇಕು. ಇದೇ ಗುರುಗಳ ಸ್ಮರಣೆ ಎನಿಸುವುದು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಅವರು ಮಾಡಿಸಿದ್ದ ಎಲ್ಲ ತತ್ವಾಭಿಮಾನಿ ದೇವತೆಗಳು ಎಂದು ಅವರು ರಜೋಬುದ್ಧಿ ತಮೋಬುದ್ಧಿಯಲ್ಲಿ ಮಿಳಿತರಾಗುವುದಿಲ್ಲ ಎಂಬುದನ್ನು ಸೂಕ್ಷ್ಮತೆಯನ್ನು ನಾವು ಇಂದಿನಿಂದಲಾದರೂ ತಿಳಿದುಕೊಳ್ಳಬೇಕು. ರಾಜಸ ಬುದ್ಧಿಯನ್ನು ಮಾಡಿದರೂ ಅವರಿಗೆ ತಟ್ಟುವುದಿಲ್ಲ. ತಾಮಸ ಬುದ್ಧಿಯನ್ನು ಪ್ರಚೋದನೆ ಮಾಡಿದರೂ ಅವರಿಗೆ ತಟ್ಟುವುದಿಲ್ಲ. ಏಕೆಂದರೆ ಅವರು ಸಾತ್ವಿಕರು. ಅವರು ಭಗವಂತನ ನೀಡಿದಂಥ ಕಾರ್ಯಕ್ರಮದಲ್ಲಿ ಈ ಆಯಾ ಜೀವನಿಂದ ಪ್ರೇರಣೆ ಮಾಡುತ್ತಿದ್ದಾರೆ ಹೊರತು ಆ ಪ್ರೇರಣೆಯಿಂದ ಅವರಿಗೆ ಸುಖವೇ ಅತಿಶಯವಾಗಿ ಮೋಕ್ಷ ಉಂಟಾಗುತ್ತದೆ ಹೊರತು ದುಷ್ಟ ಜನರು ಮಾಡತಕ್ಕಂಥ ನೀಚ ಕರ್ಮದ ಫಲ ಎಂದಿಗೂ ಯಾವ ಅಭಿಮಾನಿ ದೇವತೆಗಳು ಹೊಂದುವುದಿಲ್ಲ ಎಂಬ ಶ್ರೇಷ್ಠ ಭಾವನೆಯನ್ನು ತಿಳಿಯೋಕ್ಕೋಸ್ಕರವಾಗಿ ಈ ಶ್ರದ್ಧಾತ್ರಯ ವಿಭಾಗವನ್ನು ನಾವು ತಿಳಿದುಕೊಳ್ಳಬೇಕು. ಇದಕ್ಕೂ ಮಿಗಿಲಾದ ವಾಯುದೇವರು ಅಕಲ್ಮಷಣರು, ಶುದ್ಧ ಸಾತ್ವಿಕರು, ರುಜುಗಳು. ಆದ್ದರಿಂದ ಅವರಲ್ಲಿ ಯಾವ ಸ್ಮರಣೆಯಲ್ಲೂ ಯಾವ ಕಾಲದಲ್ಲೂ ಯಾವ ದೋಷವನ್ನು ಹಚ್ಚಿಕೊಳ್ಳಲೇಬಾರದು. ಇದು ನಿಜವಾದ ನಮ್ಮ ಅತ್ಯಂತ ಮಹತ್ತಾದ ಮೂಲ ಗುರುಗಳಲ್ಲಿ ಮಾಡಬಹುದಾಗಿರತಕ್ಕಂಥ ವಿನಮ್ರವಾದ ನಮನೆ, ವಿನಮ್ರವಾದ ಸೇವನೆ. ಗುರುಗಳ ಸೇವನೆ ಅಂದರೆ ಏನು? ಗುರುಗಳ ಪೂರ್ಣ ಜ್ಞಾನವನ್ನು ತಿಳಿದು ಅವರು ಆನಂದಿಸುವುದು, ಅವರಲ್ಲಿ ದೋಷವನ್ನು ಕಂಡುಕೊಳ್ಳುವುದಲ್ಲ. ಹಾಗೆ ಮಾಡಿದರೆ ಖಂಡಿತವಾಗಿಯೂ ಆ ಪ್ರವೃತ್ತಿ ಅಧಮ ಮಧ್ಯಮ ಪ್ರವೃತ್ತಿಯಂತೆ ತಿಳಿಯಬೇಕೇ ಹೊರತು ಉತ್ತಮ ಪ್ರವೃತ್ತಿ, ಉತ್ತಮ ಜೀವರು ಎಂದು ಬಗೆಯಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಜೀವೋತ್ತಮರಾದ ವಾಯುದೇವರನ್ನು ಸದಾ ಕಾಲ ಆಚಾರ್ಯರೆಂದೇ ನಾವು ನಮಸ್ಕರಿಸಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪ. ಆ ಬಿಂಬನೇ ನಮ್ಮಲ್ಲಿ ನಿಂತು ಈ ಎಲ್ಲ ಕೆಲಸವನ್ನು, ಈ ಜ್ಞಾನವನ್ನು ನಮಗೆ ಬೋಧಿಸಿದ್ದಾನೆ ಗುರುಗಳ ಮೂಲಕ. ಆದ್ದರಿಂದ ಆ ಬಿಂಬನಿಗೆ ನಾವು ಹೇಗೆ ಪ್ರತ್ಯುಪಕಾರವನ್ನು ಸಲ್ಲಿಸುವುದು? ಪ್ರತ್ಯುಪಕಾರ ಎಂಬ ಶಬ್ದವೇ ಅಬದ್ಧ. ಏಕೆಂದರೆ ಭಗವಂತನಿಗೆ ಯಾವ ಉಪಕಾರವನ್ನು ಉಪೇಕ್ಷೆ ಮಾಡುವುದೇ ಇಲ್ಲ, ಅಪೇಕ್ಷೆ ಇರುವುದಿಲ್ಲ. ಆದರೂ ನಾವು ಕೃತಜ್ಞರಾಗಬೇಕಾದರೆ ಭಗವಂತನಿಗೆ ಏನು ಮಾಡಬೇಕು? ಅವನು ಪೂಜಿಸಬೇಕು, ಸ್ಮರಿಸಬೇಕು. ಹೇಗೆ ಮಾಡುವುದು? ಉಪನಿಷತ್ ಹೇಳಿದಂತೆ ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ ಅಂತ ಹೇಳಿ ವಿನಮ್ರವಾಗಿ ನಮಿಸೋಣ.
ಭಾರತೀಯರ ಮುಖ್ಯ ಪ್ರಾಣ ಅಂತ ಇರ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ ಹರಿ ಓಂ ಹರಿ ಓಂ.